ನಮ್ಮ ರಕ್ಷಕ್ ಬುಲೆಟ್ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಈವೆಂಟ್ಗೆ ನೋಡಿ ಅಲ್ಲಿ ಹುತ್ತಾ ಇದೆ, ಹುತ್ತದೆ ಪೂಜಾ ಮಾಡ್ತಾ ಇದ್ದಾರೆ, ಮೇಲ್ಗಡೆ ಸ್ಟೇಜ್ ಇದೆ. ಆ ಭಕ್ತಿ ನೋಡಿ, ಯಾಕಂದ್ರೆ ಅವ್ರ ತಂದೆಯ ಸಮಾಧಿಗೂ ಎಷ್ಟು ಭಕ್ತಿಯಿಂದ ಅವ್ರು ಪೂಜಾ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗುತ್ತದೆ. ಯಾಕಂದ್ರೆ ಭಕ್ತಿಗೆ ಇನ್ನೊಂದು ಹೆಸರು ನಮ್ಮ ರಕ್ಷಕ್ ಬುಲೆಟ್. ಅಷ್ಟೇ ಸರಳತೆ. ಯಾಕಂದ್ರೆ ನಿಜವಾದ ಬೆಳವಣಿಗೆ ಅಂದ್ರೆ ಇದು. ಯಾಕಂದ್ರೆ ಭರ್ಜರಿ ಬ್ಯಾಚುಲರ್ ಅಲ್ಲಿ ರನ್ನರ್ ಅಪ್ ಆದ್ರು, ಇವಾಗ ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಇವೆಂಟು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ. ನಿಜವಾದ ಬೆಳವಣಿಗೆ ಅಂದ್ರೆ ಇದು. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಭರ್ಜರಿ ಬ್ಯಾಚುಲರ್ ಅಲ್ಲಿ ರನ್ನರ್ ಅಪ್ ಆದ್ರು, ಅದರ ಜೊತೆ ನಮ್ ಗಿಲ್ಲಿ ನಟನು ಅಲ್ಲಿ ಇದ್ರು. ಯಾಕಂದ್ರೆ ಗಿಲ್ಲಿ ನಟ ತುಂಬಾ ಬ್ರಿಲಿಯಂಟು. ನನ್ನನ್ನು ಮಾತಾಡ್ತಾನೆ ಒಂದು ಪ್ರೋಗ್ರಾಮ್ ಅಲ್ಲಿ ಬರೋ ತರ ಮಾಡಿದ್ರು, ನನ್ನ ಬಳಸ್ಕೊಂಡ್ರು, ಫ್ರೆಂಡ್ಶಿಪ್ ಮಾಡ್ಕೊಂಡ್ರು. ಅದೇ ತರ ನಮ್ಮ ರಕ್ಷಕ ಜೊತೆ ಮಾತಾಡಕ್ ಆಗಿಲ್ಲ. ಯಾಕಂದ್ರೆ ಅಷ್ಟು ಮಾತಾಡ್ತಾ ಇದ್ವಿ. ತುಂಬಾ ಖುಷಿ ಆಗುತ್ತೆ. ನಿಜವಾದ ಬೆಳವಣಿಗೆ ಅಂದ್ರೆ ಇದು. ಯಾಕಂದ್ರೆ ನಾನು ಅಲ್ಲಿ ಭರ್ಜರಿ ಬ್ಯಾಚುಲರ್ ಸಾಕಷ್ಟು ಸರ್ತಿ ರಕ್ಷಕ್ಗೂ ಟ್ರೋಲ್ ಮಾಡಿದ್ದೀನಿ, ನಮ್ ಗಿಲ್ಲಿಗೂ ಟ್ರೋಲ್ ಮಾಡಿದ್ದೀನಿ. ಗಿಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಯಾರು ಈ ತರ ಟ್ರೋಲ್ ಮಾಡಿದಂತ ಟೆನ್ಷನ್ ಅಲ್ಲಿ ಇದ್ದ. ಆದ್ರೂ ನೋಡಿ, ನಾನು ಬಿಗ್ ಬಾಸ್ ಬಂದಾಗೂ ನಾನು ಸಾಕಷ್ಟು ಅವನ ಬಗ್ಗೆ ವಿರೋಧವಾಗಿ ವಿಡಿಯೋ ಮಾಡಿದ್ರು ಅವ್ನು ಗೆದ್ದಾದ್ಮೇಲೆ ಅಷ್ಟಕ್ಕೆ ಮುಗಿದೋಯ್ತು. ಯಾಕಂದ್ರೆ ನಮ್ ಕೆಲಸ ನಾವು ಏನಿರುತ್ತೆ ಆ ತರ ಮಾಡಿ ಮುಗಿಸ್ಬೇಕು. ದುಶ್ಮನ್ಗಿರಿ ಯಾವತ್ತು ಇರಬಾರ್ದು. ಯಾರು ಈ ದುಶ್ಮನ್ಗಿರಿ ಇರ್ತಾರೆ ಅವ್ರು ಯಾರು ಬೆಳೆಯಲ್ಲ. ಇದೊಂದು ಎಕ್ಸಾಂಪಲ್. ಯಾಕಂದ್ರೆ ನೋಡಿ, ಭರ್ಜರಿ ಬ್ಯಾಚುಲರ್ ಅಲ್ಲಿ ಮಾಡಿದವರೆಲ್ಲ ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ. ನಮ್ಮ ರಕ್ಷಕ್ ಬೆಳೀತಾ ಇದ್ದಾನೆ, ನಮ್ಮ ಗಿಲ್ಲಿ ನಟ ಬೆಳೀತಾ ಇದ್ದಾನೆ, ನಾನು ವೈರಲ್ ಆಗಿದ್ದೀನಿ. ಹೀಗೆ ಅಷ್ಟೇ, ಅಲ್ಲಿಗೆ ಅಲ್ಲೇ ಬಿಡ್ಬೇಕು. ಆಲ್ ದಿ ಬೆಸ್ಟ್ ಎಲ್ಲರಿಗೂ.